ಹಲೋ ಗಾಯ್ಸ್, ಒಂದು ದಿನ ಈ ಮೂವಿಯ ಹೀರೋಯಿನ್ ಒಂದು ಹುಡುಗಿನ ಅಡ್ಯಾಪ್ಟ್ ಮಾಡ್ಕೊಳ್ತಾಳೆ. ಅಡ್ಯಾಪ್ಟ್ ಮಾಡ್ಕೊಂಡು ಸ್ವಲ್ಪ ದಿನ ಹೀಗೆ ಎಲ್ಲ ಚೆನ್ನಾಗೇ ಇರುತ್ತೆ. ಬಟ್ ಆದ್ರೆ ಹೋಗ್ತಾ ಹೋಗ್ತಾ ಈ ಮೂವಿಯ ಹೀರೋಯಿನ್ ಜೊತೆಗಿರೋರೆಲ್ಲ ಸಾಯೋಕೆ ಶುರು ಆಗ್ತಾರೆ. ಬಟ್ ಆದ್ರೆ ಅವರೆಲ್ಲ ಮಿಸ್ಟೀರಿಯಸ್ ಆಗಿ ಸಾಯ್ತಾ ಇರ್ತಾರೆ. ಇದೆಲ್ಲ ಯಾಕೆ ಆಗ್ತೈತೆ, ಇವರೆಲ್ಲ ಹೇಗ್ ಸಾಯ್ತಾ ಇದ್ದಾರೆ, ಈ ಹುಡುಗಿನೇ ಅವ್ರನ್ನೆಲ್ಲರನ್ನು ಕೂಡ ಸಾಯಿಸ್ತೈತಾ, ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಾಗೆ ಈ ಮೂವಿ ಹೆಸರು ಕೇಸ್ ನಂಬರ್ 39 ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಥಂಡರ್ ಫೋರ್ಸ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನು ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ಅಲ್ಲಿ ನಾವು ಲಿಲಿತ್ ಅನ್ನೋ ಒಂದು ಹುಡುಗಿನ ನೋಡ್ತೀವಿ. ಇವಳು ಮಣಗಿದಳು ಇಲ್ವ ಅಂತ ಚೆಕ್ ಮಾಡೋದಕ್ಕೋಸ್ಕರ ಇವ್ರ ತಂದೆ ಎಡ್ವರ್ಡ್ ಹಾಗೆ ಇವ್ರ ತಾಯಿ ಮಾರ್ಗರೇಟ್ ಇವರಿಬ್ರು ಬಂದು ನೋಡ್ತಾ ಇರ್ತಾರೆ. ಆದ್ರೆ ಇವಳು ಮನ್ಗಿಲ್ದೇ ಇರೋದ್ರಿಂದ ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿಂದ ಸೀನ್ ಕಟ್ ಆಗಿ ನಾವು ನಮ್ಮ ಮೇನ್ ಕ್ಯಾರೆಕ್ಟರ್ನ ನೋಡ್ತೀವಿ. ಇವಳ ಹೆಸರು ಎಮಿಲಿ ಅಂತ. ಆಕ್ಚುಲಿ ಇವಳೊಂದು ಮಕ್ಕಳ ರಕ್ಷಣಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅದೇ ರೀತಿ ಇವಳಿಗೆ ಒಂದು ಕೇಸ್ ಬಂದಿರುತ್ತೆ. ಡಿಯಾಗೋ ಅನ್ನೋ ಒಂದು ಹುಡುಗ ತನ್ನ ಕ್ಲಾಸಲ್ಲಿ ಸಿಕ್ಕಿರೋ ಹುಡುಗನ ಜೊತೆ ಜಗಳ ಆಡ್ತಾ ಇರ್ತಾನೆ. ಇದರಿಂದ ಅವ್ರ ತಂದೆ ತಾಯಿನ ಕರೆಸ್ಬಿಟ್ಟು, ನೋಡಿ ನಿಮ್ಮ ಮಗ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ, ಇದ್ರ ಬಗ್ಗೆ ನೀವೇನು ಗಮನನೇ ಹರಿಸ್ತಾ ಇಲ್ಲ, ನೀವು ನಿನ್ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಅಷ್ಟು ಚೆನ್ನಾಗಿ ಅವನು ಬೆಳಿತಾನೆ, ಸರಿಯಾಗಿ ನೋಡ್ಕೊಳ್ಳಿ ಅಂತ ಅಡ್ವೈಸ್ ನ ಮಾಡ್ತಾ ಇರ್ತಾರೆ ಅಂತ ಹೇಳಿ ಅವ್ರುಗಳನ್ನು ಕೂಡ ಕಳಿಸ್ತಾಳೆ. ನೆಕ್ಸ್ಟ್ ವೇನ್ ಅನ್ನೋನು ಎಮಿಲಿಗೆ ಇನ್ನೊಂದು ಕೇಸ್ ನ ಕೊಡ್ತಾನೆ. ಎಮಿಲಿನೂ ಕೂಡ ಆಲ್ರೆಡಿ ನನ್ನ ಹತ್ರ 38 ಕೇಸ್ ಇದೆ, ಅದರ ಬೇರೆ ಇದೊಂದು ಬೇರೆ ಕೊಡ್ತಾ ಇದೆಯಾ ಅನ್ಬಿಟ್ಟು ಬೈಕೊಂಡು ಆ ಕೇಸ್ ನ ಓಪನ್ ಮಾಡಿದಾಗ ಅಲ್ಲಿಗೆ ಈ ಲಿಲಿತ್ ನ ಒಂದು ಕೇಸ್ ಬಂದಿರುತ್ತೆ. ಸರಿ ಬಿಡು, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಅವಳು ತನ್ನ ಕೆಲಸನೆಲ್ಲ ಮುಗಿಸ್ಬಿಟ್ಟು ನೈಟ್ ಪಬ್ಗೆ ಹೋಗ್ತಾಳೆ. ಇವಳು ಬಾಯ್ ಫ್ರೆಂಡ್ ನ ಮೀಟ್ ಮಾಡೋಣ ಅಂತ. ಇವನ ಹೆಸರು ಡಗ್ ಅಂತ. ಆಕ್ಚುಲಿ ಇವನೊಬ್ಬ ಸೈಕಟ್ರಿಕ್ ಆಗಿರ್ತಾನೆ. ಇವಳು ಕೂಡ ಡಗ್ ಹತ್ರ ಮಾತಾಡ್ಬಿಟ್ಟು ಆ ಒಂದು ಪಬ್ ನಲ್ಲಿ ಹಾಗೆ ಎಂಜಾಯ್ ಮಾಡ್ಕೊಂಡು ತನ್ನ ಮನೆಗೆ ವಾಪಸ್ ಬರ್ತಾಳೆ. ಬಂದ್ಬಿಟ್ಟು ಈ ಲಿಲಿತ್ ನ ಒಂದು ಫೈಲ್ ನ ನೋಡ್ತಾ ಇರ್ತಾಳೆ. ಲಿಲಿತ್ ನ ಫೈಲ್ ನೋಡಾದ್ಮೇಲೆ ಇವಳು ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ ಹೋಗಿ ಅವ್ರನ್ನ ಒಂದ್ಸಲಿ ಮೀಟ್ ಮಾಡ್ಬೇಕು ಅಂದ್ಬಿಟ್ಟು. ಇದರಿಂದ ಇವಳು ಲಿಲಿತ್ ನ ಮನೆ ಹತ್ರ ಬಂದ್ಬಿಟ್ಟು ಡೋರ್ ನ ನಾಕ್ ಮಾಡ್ತಾಳೆ. ಅವಾಗ ಮಾರ್ಗರೇಟ್ ಡೋರ್ ನ ಓಪನ್ ಮಾಡಿದಾಗ, ಇವತ್ತು ನಾವು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದ್ವಲ್ಲ, ಒಳಗಡೆ ಬರ್ಬೋದು ಅಂದಾಗ ಅವಳು ಕೂಡ ಒಳಗಡೆ ಕರ್ಕೋತಾಳೆ. ಹೊರಗಡೆ ಬಂದಾಗ ಲಿಲಿನು ಕೂಡ ಆಚೆ ಬರ್ತಾಳೆ. ಲಿಲಿ ಹತ್ರ ಕೆಲವು ಕ್ವಶನ್ ಗಳನ್ನ ಕೇಳ್ತಾ ಇರ್ತಾಳೆ. ಆದ್ರೆ ಲಿಲಿ ತುಂಬಾನೇ ಸಪ್ಪೋಗಿರ್ತಾಳೆ. ಇದಾದ್ಮೇಲೆ ಎಡ್ವರ್ಡ್ ಹಾಗೆ ಮಾರ್ಗರೇಟ್ ಅನ್ನ ಕುಂಡಿಸ್ಕೊಂಡು ಕೆಲವು ಕ್ವಶನ್ ಗಳನ್ನ ಕೇಳ್ತಾ ಇರ್ತಾರೆ. ಆದ್ರೆ ಯಾವುದಕ್ಕೂ ಕೂಡ ಇವರು ಸರಿಯಾಗಿರೋ ಉತ್ತರನೇ ಕೊಡ್ತಾ ಇರೋದಿಲ್ಲ. ನಾವು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತಿದೀವಿ, ನಿಮ್ಗೆ ಯಾರು ಮಿಸ್ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ಬಿಟ್ಟು ಎಡ್ವರ್ಡ್ ಎಮಿಲಿನ ತುಂಬಾ ವಿಚಿತ್ರವಾಗಿ ಗುರಾಯಿಸ್ತಾ ಇರ್ತಾನೆ. ಇದರಿಂದ ಇವಳಿಗೂ ಸ್ವಲ್ಪ ಭಯ ಆಗ್ಬಿಟ್ಟು ಈ ಹುಡುಗಿ ಏನೋ ಒಂದು ತೊಂದರೆ ಇದೆ ಅಂತ ಗೊತ್ತಾಗುತ್ತಲ್ಲ ಇವಳಿಗೆ, ಅಲ್ಲಿಂದ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ವೇನ್ ಹತ್ರ ಆ ಹುಡುಗಿ ಏನೋ ತೊಂದರೆಯಲ್ಲಿದೆ, ಅದು ನನ್ನ ಹತ್ರ ಹೇಳ್ಕೊತಾ ಇಲ್ಲ, ಬಟ್ ಅದ್ರ ನಂಗೆ ಅದು ಫೀಲ್ ಆಗ್ತೈತೆ ಅಂತ. ಅದಕ್ಕೆ ವೇನ್ ಕೂಡ ನೀನು ಆ ಹುಡುಗಿ ಮೇಲೆ ಸುಟ್ಟಿರೋ ಗಾಯ ಅಥವಾ ಹೊಡೆದಿರೋ ಮಾರ್ಕ್ಸ್ ಏನಾರ ನೋಡ್ದ ಅಂದಾಗ ಇವಳು ಕೂಡ ಇಲ್ಲ ಅಂತಾಳೆ. ಹಾಗಿದ್ರೆ ಹೇಗೆ ನೀನು ಅವ್ರ ಮೇಲೆ ಡೌಟ್ ನ ಪಡ್ತೀಯಾ, ಪ್ರೂಫ್ ಇಲ್ದೇನೆ ನಾವೇನಾರ ಆಕ್ಷನ್ ತಗೊಂಡ್ರೆ ಅವ್ರ ತಂದೆ ತಾಯಿ ನಮ್ಮ ಮೇಲೆನೆ ಕೇಸ್ ಹಾಕ್ಬಿಡ್ತಾರೆ, ನಮ್ಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಎಮಿಲಿನೂ ಕೂಡ ನೀನೇ ತಾನೇ ಆ ಕೇಸ್ ಡೀಟೇಲ್ಸ್ ನನಗೆ ಕೊಡು ಅಂತ ಹೇಳಿದಲ್ಲ, ನಾನು ಕೊಟ್ಟಿದ್ದೀನಿ, ಮುಂದಕ್ಕೆ ಏನಾರ ಮಾಡ್ಕೊಂಡ್ಬಿಟ್ಟು ಅವಳು ಕೂಡ ಸುಮ್ಮನಾಗ್ಬಿಡ್ತಾಳೆ. ಬಟ್ ಆದ್ರೆ ನೆಕ್ಸ್ಟ್ ಡೇಗೆನೆ ಲಿಲಿತ್ ನ ತಂದೆ ತಾಯಿನ ಕರೆಸ್ತಾರೆ ಮಾತಾಡೋದಕ್ಕೆ ಅನ್ಬಿಟ್ಟು. ಅಲ್ಲಿ ಎಡ್ವರ್ಡ್ ಕೂಡ ವೇನ್ ಹತ್ರ, ನಾವು ನಮ್ಮ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದೀವಿ, ನಿಮ್ಗೆ ಯಾರು ಮಿಸ್ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ ಅದೆಲ್ಲ ಸುಳ್ಳು ಅಂತ. ಅಲ್ಲಿಗೆ ಎಮಿಲಿ ಬಂದ್ಬಿಟ್ಟು, ಹೌದಾ ಸರ್, ಹಾಗಿದ್ರೆ ನಿಮ್ ಮಗಳು ಪ್ರತಿದಿನ ಕ್ಲಾಸಲ್ಲಿ ಎಂತಕ್ ಮಲ್ಕೋತಾಳೆ, ಚೆನ್ನಾಗಿ ಓದಿದ್ದವಳು ಎ ಗ್ರೇಡ್ ಇಂದ ಬಿ ಗ್ರೇಡ್ ಗೆ ಹೆಂಗ್ ಬರ್ತಾಳೆ ಅಂತೆಲ್ಲ ಕೇಳಿದಾಗ ಎಡ್ವರ್ಡ್ ಕೂಡ ಮೋಸ್ಟ್ಲಿ ಅವಳಿಗೆ ಕೆಟ್ಟ ಕನ್ಸು ಬೀಳ್ದಿರ್ಬೋದು, ಇದರಿಂದ ಅವಳಿಗೆ ಸರಿಯಾಗಿ ನಿದ್ದೆ ಮಾಡಕ್ಕಾಗ್ದಲೆ ಕ್ಲಾಸಲ್ಲಿ ಮಲ್ಕೋತಾ ಇದ್ದಾಳೆ, ಇದ್ರಲ್ಲಿ ನಮ್ದೇನ್ ತಪ್ಪಿದೆ, ನೀವು ನನ್ನ ಏನ್ ಕೇಳಿದ್ರು ಇದೇ ನನ್ನ ಆನ್ಸರು, ನಾವು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತಿದೀವಿ ಅಂತ ಅವರು ಕೂಡ ಹೇಳ್ತಾ ಇರ್ತಾರೆ. ಬಟ್ ಆದ್ರೆ ಇವ್ರ ತಂದೆ ತಾಯಿನ ವೇನ್ ಮಾತಾಡಿಸ್ತಿರ್ಬೇಕಾದ್ರೆ ಸೀಕ್ರೆಟ್ ಆಗಿ ಲಿಲಿತ್ ನ ಕರ್ಕೊಂಡು ಹೋಗ್ಬಿಟ್ಟು ಎಮಿಲಿ ಕೇಳ್ತಾಳೆ, ನಿನ್ಗೇನಾದ್ರೂ ತೊಂದರೆ ಆಗ್ತಿದೆಯಾ ಹೇಳು ನನ್ಗೆ ಅಂದಾಗ ಅದಕ್ಕೆ ಅವಳು ಕೂಡ ಹೇಳ್ತಾಳೆ, ಇವರು ನನ್ನ ಹೇಟ್ ಮಾಡ್ತಾರೆ, ನನ್ನನ್ನು ನರಕಕ್ಕೆ ಕಳ್ಸೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೋತಾ ಇದ್ದಾರೆ ಅಂತ. ಅದಕ್ಕೆ ಎಮಿಲಿನೂ ಕೂಡ ಆ ರೀತಿ ಏನು ಆಗೋದಿಲ್ಲ, ತಲೆ ಕೆಡ್ಸ್ಕೊಂಬೇಡ, ನಾವ್ ಇದ್ದೀವಿ ಅನ್ಬಿಟ್ಟು ಇವಳನ್ನ ಒಂದು ಸ್ಟೇಟ್ಮೆಂಟ್ ನ ತಗೊಳ್ಳೋದಕ್ಕೆ ರೆಡಿ ಆಗಿರ್ತಾರೆ. ಬಟ್ ಆದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಇವಳಿಗೆ ಅಲ್ಲಿ ತಂದೆ ಬಂದಿರೋದ್ರಿಂದ ಏನು ಕೂಡ ಹೇಳೋದಿಲ್ಲ. ನಮ್ಮ ತಂದೆ ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ತಂದೆ ತಾಯಿ ಇವಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಮಿಲಿನ ಒಂಥರ ನೋಡ್ತಾ ಇರ್ತಾಳೆ ಲಿಲಿತ್. ಇದರಿಂದ ಇವಳಿಗೆ ಗೊತ್ತಾಗ್ಬಿಡುತ್ತೆ ಈ ಹುಡುಗಿಗೆ ಏನೋ ತೊಂದರೆ ಆಗ್ತೈತೆ, ಈ ಹುಡುಗಿ ನನ್ನ ಹತ್ರ ಹೇಳ್ಕೋತಾ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಇದರಿಂದ ಇವಳು ಹೈಯರ್ ಆಫೀಸರ್ ಮೈಕ್ ಹತ್ರ ಬಂದ್ಬಿಟ್ಟು ಈ ರೀತಿಯಾದ ಒಂದು ಹುಡುಗಿ ಪ್ರಾಬ್ಲಮ್ ಆಗ್ತೈತೆ, ಸರಿಯಾಗಿ ಹೇಳ್ತಾ ಇಲ್ಲ ಆ ಹುಡುಗಿಯಿಂದಾಗ, ನೋಡು ಸರಿಯಾಗಿ ಪ್ರೂಫ್ ಇಲ್ಲ ಅಂದ್ರೆ ನಾವೇನು ಕೂಡ ಮಾಡಕ್ ಆಗೋದಿಲ್ಲ, ಇದರಿಂದ ನೀನು ಸರಿಯಾದ ಕ್ಲೂಗ
ಪ್ರೂಫ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಒಂದು ಸ್ಟ್ರಾಂಗ್ ಎವಿಡೆನ್ಸ್ ನ ಕಂಡಿಡಿ, ಅವಾಗ ನಾವೇನಾರ ಆಕ್ಷನ್ ತಗೊಬೋದು ಅಂದ್ಬಿಟ್ಟು ಹೇಳಿ ಕಳಿಸ್ತಾರೆ. ನೆಕ್ಸ್ಟ್ ಲಿಲಿತು ಸ್ಕೂಲ್ ಇಂದ ಮನೆಗೆ ಹೋಗ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಎಮಿಲಿ ಬಂದ್ಬಿಟ್ಟು ಲಿಲಿತ ಮೀಟ್ ಮಾಡ್ತಾಳೆ. ಮೀಟ್ ಮಾಡ್ಬಿಟ್ಟು ನಿನ್ಗೆ ಏನಾದ್ರು ತೊಂದರೆ ಆದ್ರೆ ಈ ನಂಬರ್ಗೆ ಕಾಲ್ ಮಾಡು, ನಾನ್ ನಿನ್ ಬಂದ್ಬಿಟ್ಟು ಸೇವ್ ಮಾಡ್ತೀನಿ ಅನ್ಬಿಟ್ಟು ಇವಳ ನಂಬರ್ ನ ಕೊಟ್ಬಿಟ್ಟು ಕಳಿಸ್ತಾಳೆ. ಮತ್ತೆ ಹೀಗೆ ನೈಟ್ ಎಮಿಲಿ ಟಿವಿ ನೋಡ್ತಿರ್ಬೇಕಾದ್ರೆ ಅವಾಗ ಅವಳಿಗೆ ಕಾಲ್ ಬರುತ್ತೆ. ಅದ್ಯಾರ್ದಪ್ಪ ಅಂದ್ರೆ ಲಿಲಿತದಾಗಿರುತ್ತೆ. ಇವ್ರುಗಳು ನನ್ನ ಸಾಯಿಸೋದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆದಷ್ಟು ಬೇಗ ನನ್ನ ಕಾಪಾಡು, ನನಗೆ ಪ್ರಜ್ಞೆ ಹೋಗ್ತೈತೆ ಅನ್ಬಿಟ್ಟು ಕಾಲ್ ಕಟ್ ಆಗ್ಬಿಡುತ್ತೆ. ಇದರಿಂದ ಇವಳು ಟೆನ್ಷನ್ ಆಗ್ಬಿಟ್ಟು ತನ್ನ ಗಾಡಿನ ತಗೊಂಡು ತುಂಬಾನೇ ಸ್ಪೀಡ್ ಆಗಿ ಹೋಗಕ್ಕೆ ಶುರು ಮಾಡ್ತಾಳೆ. ಹೋಗೋ ದಾರಿ ಮಧ್ಯೆ ಮೈಕ್ಗೂ ಕಾಲ್ ಮಾಡ್ತಾಳೆ. ಲಿಲಿತ್ ಅನ್ನೋ ಹುಡುಗಿ ಡೇಂಜರಸ್ ಸಿಚುವೇಶನ್ ಅಲ್ಲಿ ಇದೆ, ಆದಷ್ಟು ಬೇಗ ನೀನ್ ಅಲ್ಲಿಗೆ ಬಾ, ನಾನು ಬರ್ತಾ ಇದ್ದೀನಿ ಅನ್ಬಿಟ್ಟು ಹೋಗ್ತಾ ಇರ್ತಾಳೆ. ಲಿಲಿತ್ ಮನ್ಗಿರ್ಬೇಕಾದ್ರೆ ಇವ್ರ ತಂದೆ ತಾಯಿ ಬಂದ್ಬಿಟ್ಟು ಆ ಹುಡುಗಿನ ತಗೊಂಡು ಹೊಂಟೋಗ್ಬಿಟ್ಟು ಒಂದು ಬೇಕಿಂಗ್ ಮಿಷಿನ್ ಒಳಗಡೆ ಹಾಕ್ಬಿಟ್ಟು ಆನ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಈ ಹುಡುಗಿ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಟ್ರೈ ಮಾಡುತ್ತೆ, ಆದ್ರೆ ಇವ್ರುಗಳು ಬಿಡೋದಿಲ್ಲ. ಆ ಹುಡುಗಿ ಕಾಲು ಕೈನೆಲ್ಲ ಕಟ್ ಹಾಕ್ಬಿಟ್ಟು ಅದ್ರೊಳಗಡೆ ಹಾಕಿ ಬೆಂಕಿನ ಆನ್ ಮಾಡೇ ಬಿಡ್ತಾರೆ. ಈ ಕಡೆ ಇವಳು ತುಂಬಾನೇ ಫಾಸ್ಟ್ ಆಗಿ ಬಂದ್ಬಿಟ್ಟು ಲಿಲಿತ್ ನ ಮನೆ ಹತ್ರ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಡೋರ್ ಬೇರೆ ಲಾಕ್ ಆಗ್ಬಿಟ್ಟಿರುತ್ತಲ್ಲ, ಅವಾಗ ಮೈಕ್ ಅಲ್ಲಿಗೆ ಬಂದ್ಬಿಟ್ಟು ಆ ಡೋರ್ ನ ಹೊಡೆದಾಕ್ಬಿಡ್ತಾನೆ. ಹೊಡೆದಾಗ ನೋಡಿದ್ರೆ ಆ ಹುಡುಗಿನ ಬೆಂಕಿಲಿ ಸುಟ್ಟು ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇದರಿಂದ ಮೈಕು ಅವ್ರಿಬ್ರಿಗೂ ಕೂಡ ಸರಸರಿಗೆ ಹೊಡೆದು ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಮತ್ತೆ ಎಮಿಲಿ ಹೋಗ್ಬಿಟ್ಟು ಲಿಲಿನ ಕಾಪಾಡ್ತಾಳೆ. ಮತ್ತೆ ಲಿಲಿತ್ ನ ತಂದೆ ತಾಯಿನ ಅರೆಸ್ಟ್ ಮಾಡ್ಬಿಟ್ಟು ಕೋರ್ಟ್ ಮುಂದೆ ಹ್ಯಾಂಡ್ ಓವರ್ ಮಾಡಿದಾಗ ಇವ್ರನ್ನ ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಇದರಿಂದ ಇವ್ರನ್ನ ಮೆಂಟಲ್ ಹಾಸ್ಪಿಟಲ್ಗೆ ಹಾಕ್ತಾರೆ. ಟ್ರೀಟ್ಮೆಂಟ್ ಅಲ್ಲಿ ಆದ್ಮೇಲೆ ಡಿಸೈಡ್ ಆಗುತ್ತೆ ಇವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅನ್ನೋದು. ಈ ಕಡೆ ಲಿಲಿತ್ ನ ಹಾಸ್ಪಿಟಲ್ಗೆ ಸೇರಿಸಿರ್ತಾರೆ. ಆಗ ಡಗ್ ಅಲ್ಲಿಗೆ ಬಂದ್ಬಿಟ್ಟು ಈ ಹುಡುಗಿ ಹೆಲ್ತ್ ನ ಚೆಕ್ಅಪ್ ಮಾಡ್ತಾ ಇರ್ತಾನೆ. ಮತ್ತೆ ಎಮಿಲಿ ಹತ್ರ ಈ ಹುಡುಗಿನ ಥೆರಪಿ ಗ್ರೂಪ್ ಹಾಕು, ಆ ಗ್ರೂಪ್ ಅಲ್ಲಿ ಏನಾರ ಬಾಯ್ ಬಿಡ್ಬೋದು, ಅವಾಗ ನಾವೇನಾರ ಹೆಲ್ಪ್ ಮಾಡ್ಬೋದು ಅಂದ್ಬಿಟ್ಟು ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ಎಮಿಲಿ ಲಿಲಿತ್ ಹತ್ರ ಬಂದ್ಬಿಟ್ಟು ನಿನ್ನ ಇವಾಗ ಅನಾಥಾಶ್ರಮಕ್ಕೆ ಸೇರಿಸ್ತಾ ಇದ್ದೀವಿ, ಯಾರಾದ್ರೂ ಅಡಾಪ್ಟ್ ಮಾಡ್ಕೊಳ್ಳೋವರೆಗೂ ನೀನು ಅಲ್ಲೇ ಇರಬೇಕು ಅಂತ. ಲಿಲಿತ್ ಕೂಡ ನಾನು ನಿಮ್ ಜೊತೆ ಬರ್ತೀನಿ, ನನ್ಗೆ ಅಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಇವಳು ಕೂಡ ಹೇಳ್ತಾಳೆ, ನೋಡು ಪುಟ, ನಾನು ತುಂಬಾ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀನಿ, ನಾನು ನಿನ್ನ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಇದರಿಂದ ನೀನು ಅರ್ಥ ಮಾಡ್ಕೋ, ನೀನು ಅನಾಥಾಶ್ರಮದಲ್ಲಿ ಇರೋದೇ ಒಳ್ಳೇದು, ಆದಷ್ಟು ಬೇಗ ಯಾರಾದ್ರೂ ನಿನ್ನ ಅಟ್ಯಾಕ್ ಮಾಡ್ಕೋತಾರೆ ಅನ್ಬಿಟ್ಟು ಇವಳು ಅನಾಥಾಶ್ರಮ ತಗೊಂಡೋಗಿ ಬಿಡ್ತಾಳೆ. ಅವಳು ಕೂಡ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾಳೆ, ಬಟ್ ಆದ್ರೆ ಇವಳು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಬಟ್ ಆದ್ರೆ ನೈಟ್ ಯೋಚನೆ ಮಾಡ್ತಾ ಇರ್ತಾಳೆ ಆ ಹುಡುಗಿ ಬಗ್ಗೆ, ಯಾಕೆಂದ್ರೆ ತುಂಬಾ ಇಷ್ಟ ಆಗೋಗ್ಬಿಟ್ಟಿರ್ತಾಳೆ ಆ ಹುಡುಗಿ ಇವಳಿಗೆ. ಇದರಿಂದ ಕೊನೆಗೂ ಒಂದು ಡಿಸೈಡ್ ಮಾಡ್ಕೊಂಡೇ ಬಿಟ್ಟು ತನ್ನ ಒಂದು ಹೈಯರ್ ಆಫೀಸರ್ ಹತ್ರ ಆ ಹುಡುಗಿನ ಬೇರೆ ಪೇರೆಂಟ್ಸ್ ಗಳು ಅಡಾಪ್ಟ್ ಮಾಡ್ಕೊಳ್ಳೋವರೆಗೂ ಆ ಹುಡುಗಿನ ನಾನೇ ನೋಡ್ಕೋತೀನಿ ಅನ್ಬಿಟ್ಟು ಆ ಹುಡುಗಿ ಕಸ್ಟಡಿನ ತಾನು ತಗೋತಾಳೆ. ಇದರಿಂದ ಆ ಹುಡುಗಿನ ತನ್ನ ಮನೆಗೆ ಕರ್ಕೊಂಡ್ ಬರ್ತಾಳೆ. ಆ ಹುಡುಗಿನೂ ಕೂಡ ತುಂಬಾನೇ ಖುಷಿ ಪಡುತ್ತೆ. ಮತ್ತೆ ಹಾಗೆ ಈ ಹುಡುಗಿಗೆ ಒಂದು ರೂಮು ಕೂಡ ಕೊಡ್ತಾ ಹಾಗೆ ಆ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ನೆಕ್ಸ್ಟ್ ಎಮಿಲಿ ಲಿಲಿತ್ ನ ಮನೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡೋಣ ಅಂದ್ಬಿಟ್ಟು ಲಿಲಿತ್ ನ ಮನೆ ಒಳಗಡೆ ಬರ್ತಾಳೆ. ಬಂದ್ ನೋಡಿದಾಗ ಲಿಲಿತ್ ನ ರೂಮ್ ಅಲ್ಲೇ ಚಲ್ಲಪಿಲ್ಲಿ ಆಗ್ಬಿಟ್ಟಿರುತ್ತೆ. ಹಾಗೆ ಅವ್ರನ್ನ ತಂದೆ ತಾಯಿ ರೂಮ್ಗೆ ಹೋದಾಗ ಅವ್ರ ತಂದೆ ತಾಯಿ ಒಂದು ಲಾಕರ್ ನ ರೆಡಿ ಮಾಡಿಕೊಂಡಿರ್ತಾರೆ ಬಾಗ್ಲು ತುಂಬಾ. ಲಿಲಿತ್ ನ ಒಂದು ಗ್ರೂಪ್ ಥೆರಪಿಗೆ ಹಾಕಿರ್ತಾರಲ್ಲ, ಅದೇ ಒಂದು ಗ್ರೂಪ್ ಥೆರಪಿಯಲ್ಲಿ ಈ ಡಿಯಾಗೋ ಅನ್ನೋ ಒಂದು ಹುಡುಗ ಕೂಡ ಇರ್ತಾನೆ. ಇವನು ತನಗೆ ಇರುವಂತ ಪ್ರಾಬ್ಲಮ್ಸ್ ನೆಲ್ಲ ಹೇಳ್ಕೊತಾ ಇರ್ತಾನೆ ಅಲ್ಲಿರುವಂತವ್ರ ಎಲ್ಲರ ಹತ್ರನು ಕೂಡ. ಅವಾಗ ಎಮಿಲಿ ಬಂದ್ಬಿಟ್ಟು ಡಗ್ ನ ಮೀಟ್ ಮಾಡ್ತಾಳೆ. ಮೀಟ್ ಮಾಡಿದಾಗ ಡಗ್ ಕೂಡ ಪರವಾಗಿಲ್ಲ, ಇವಳು ಇವಾಗ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾ ಇದ್ದಾಳೆ, ಇವಾಗ ನೀನು ಇವಳನ್ನ ಸ್ಕೂಲ್ಗೆ ಕಳಿಸ್ಬೋದು ಅಂತ. ಇದರಿಂದ ಲಿಲಿತ್ ನ ಒಂದು ಒಳ್ಳೆ ಸ್ಕೂಲ್ಗೆ ಕಳ್ಸೋಕೆ ಶುರು ಮಾಡ್ತಾಳೆ. ಲಿಲಿತ್ ನ ಸ್ಕೂಲ್ಗೆ ಬಿಟ್ಬಿಟ್ಟು ತನ್ನ ಒಂದು ಆಫೀಸ್ಗೆ ಬಂದಾಗ ಅಲ್ಲಿಗೆ ವೇನ್ ಹೇಳ್ತಾನೆ, ಡಿಯಾಗೋ ಅನ್ನೋ ಒಂದು ಹುಡುಗ ಇರ್ತಾನಲ್ಲ, ಅವನು ತನ್ನ ತಂದೆ ತಾಯಿನೇ ಕೊಲೆ ಮಾಡ್ಬಿಟ್ಟಿರ್ತಾನೆ. ಇದರಿಂದ ಡಿಯಾಗೋನ ಮನೆಗೆ ಹೋದಾಗ ಮೈಕು ಎಲ್ಲ ವಿಷಯನೂ ಹೇಳಕ್ಕೆ ಶುರು ಮಾಡ್ತಾನೆ. ಅವನು ಮಧ್ಯರಾತ್ರಿ ಹೋಗ್ಬಿಟ್ಟು ಗ್ಯಾರೇಜ್ ಇಂದ ಒಂದು ಟೂಲ್ ನ ತಗೊಂಡ್ಬಂದ್ಬಿಟ್ಟು ಅವ್ರ ತಂದೆ ತಾಯಿ ಮನ್ಗಿರ್ಬೇಕಾದ್ರೆ ಅವ್ರನ್ನ ಭೀಕರವಾಗಿ ಸಾಯಿಸ್ಬಿಟ್ಟಿದ್ದಾನೆ ಅಂತ. ಇದರಿಂದ ಇವಳು ಡಿಯಾಗೋ ಹತ್ರ ಹೋದಾಗ ಅವನು ಸಿಕ್ಕಾಪಟ್ಟೆ ಹೇಳ್ತಾ ಇರ್ತಾನೆ, ನಾನೇ ನಮ್ಮ ತಂದೆ ತಾಯಿನ ಕೊಲೆ ಮಾಡ್ಬಿಟ್ಟೆ ಅನ್ಬಿಟ್ಟು. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಎಮಿಲಿ ನಾಷ್ಟನ ರೆಡಿ ಮಾಡ್ಬಿಟ್ಟು ಲಿಲಿತ್ ನ ಕರ್ಕೊಂಡ್ಬರಕ್ಕೆ ಅಂತ ಹೋದಾಗ ಅವಳೊಂದು ಫೋಟೋನ ನೋಡ್ತಾ ಇರ್ತಾಳೆ. ಅದ್ರೊಳಗಡೆ ಎಮಿಲಿನ ತಾಯಿ ಹಾಗೆ ಎಮಿಲಿ ಇರ್ತಾಳೆ. ಇದರಿಂದ ನಿಮ್ ತಾಯಿಗೆ ಏನಾಯ್ತು ಅಂತೆಲ್ಲ ಕೇಳಿದಾಗ ಅವಳು ಕೂಡ ಹೇಳೋಕೆ ಶುರು ಮಾಡ್ತಾಳೆ, ಒಂದು ದಿನ ನಾನು ನಮ್ಮ ತಾಯಿ ಕಾರಲ್ಲಿ ಬರ್ತಿರ್ಬೇಕಾದ್ರೆ ತುಂಬಾ ಜೋರಾಗಿ ಮಳೆ ಬರ್ತಿತ್ತು, ಬೈ ಮಿಸ್ಟಾಗಿ ಆಕ್ಸಿಡೆಂಟ್ ಆಗೋಗ್ಬಿಟ್ಟು ನಮ್ಮ ತಾಯಿ ಅದ್ರಲ್ಲಿ ಡೆತ್ ಆದ್ರು ಅಂದ್ಬಿಟ್ಟು. ಅವಾಗಿಂದ ನನಗೆ ಕಾರ್ನ ತುಂಬಾ ಸ್ಪೀಡ್ ಆಗಿ ಓಡಿಸೋದ್ರಿಂದ ತುಂಬಾ ಭಯ ಆಗುತ್ತೆ ಅಂತ ಇವಳು ಭಯನ ಹೇಳ್ಕೊತಾಳೆ. ಅದಾದ್ಮೇಲೆ ಇವಳಿಗೆ ಇನ್ನೊಂದು ವಿಷಯನೂ ಕೂಡ ಹೇಳ್ತಾಳೆ, ನನ್ನ ಪರ್ಮಿಷನ್ ಇಲ್ದರೆ ನನ್ನ ವಸ್ತುಗಳನ್ನ ಯಾವ್ದು ಕೂಡ ನೀನ್ ಮುಟ್ಬೇಡ ಅಂದ್ಬಿಟ್ಟು ಅವಳನ್ನ ನಾಷ್ಟಕ್ಕೆ ಕರ್ಕೊಂಡು ಹೊಂಟೋಗ್ಬಿಡ್ತಾಳೆ. ಮತ್ತೆ ಎಮಿಲಿ ಮೈಕ್ ಹತ್ರ ಇವಳನ್ನ ನಾನೇ ಪರ್ಮನೆಂಟ್ ಆಗಿ ಇಕ್ಕೊಬೇಕು ಅಂತ ಪ್ಲಾನ್ ನ ಮಾಡ್ಕೋತಾ ಇದ್ದೀನಿ ಅನ್ನೋ ಒಂದು ವಿಷಯನ ಮೈಕ್ ಹತ್ರ ಹೇಳ್ತಿರ್ಬೇಕಾದ್ರೆ ಮೈಕ್ ಕೂಡ ಹೇಳ್ತಾನೆ, ಡಿಯಾಗೋ ಮನೆಯ ಫೋನ್ ಕಾಲ್ ನ ಚೆಕ್ ಮಾಡಿದಾಗ ಅದ್ರಲ್ಲಿ ಲಾಸ್ಟ್ ಕಾಲ್ ಮಾಡಿರೋದು ನಿನ್ ಮನೆಯಿಂದ ಬಂದಿದೆ ಅಂತ. ಅವಳು ಕೂಡ ಹೇಳ್ತಾಳೆ, ನಾನೇ ಯಾಕೆ ಹುಡುಗಂಗೆ ಕಾಲ್ ಮಾಡ್ಲಿ, ಅವನಿಗೆ ಕಾಲ್ ಮಾಡಿ ನಾನು ಒಂದ್ ವಾರ ಆಯ್ತು ಅಂತ. ಬಟ್ ಆದ್ರೆ ಮೈಕ್ ಹೇಳ್ತಾನೆ, ಇಲ್ಲ ಲಾಸ್ಟ್ ಕಾಲು ನಿಮ್ಮ ಮನೆಯಿಂದಾನೆ ಬಂದಿರೋದು ಅಂದ್ಬಿಟ್ಟು ಡೌಟ್ ಬರುತ್ತೆ. ಇನ್ಬಿಟ್ಟು ಇವರಿಬ್ರು ಕೂಡ ಹೋಗ್ಬಿಟ್ಟು ಲಿಲ್ಲಿನ ಕೇಳ್ತಾರೆ, ನೀನೇನಾದ್ರೂ ಹುಡುಗಂಗೆ ಫೋನ್ ಮಾಡಿದೆ ಅಂತ. ಬಟ್ ಆದ್ರೆ ಇವಳು
ಇವಳು ನಾನು ಯಾಕೆ ಹುಡುಗಂಗೆ ಫೋನ್ ಮಾಡ್ಲಿ, ನಾನು ನಿಜವಾಗ್ಲೂ ಮಾಡಿಲ್ಲಪ್ಪ, ಪ್ರಾಮಿಸ್ ಆಗಿ ಮಾಡಿಲ್ಲಪ್ಪ ನಾನು ಅಂತ ಹೇಳ್ತಾಳೆ. ಆದ್ರೆ ಮೈಕಿ ಯಾವಾಗ ಆ ಮನೆಯಿಂದ ಆಚೆ ಬರ್ತಾನೋ ಎಮಿಲಿ ಹತ್ರ ಹೇಳ್ತಾನೆ ಆ ಹುಡುಗಿ ಸುಳ್ಳು ಹೇಳ್ತಾ ಇದ್ದಾಳೆ, ಅವಳೇ ನಿಜವಾಗ್ಲೂ ಕಾಲ್ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದರಿಂದ ಇವಳಿಗೂ ಕೂಡ ಸ್ವಲ್ಪ ಡೌಟ್ ಬಂದ್ಬಿಟ್ಟು ಡಿಯಾಗೋ ಅನ್ನೋ ಹುಡುಗನ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಅವತ್ತಿನ ನೈಟು ನಿನ್ಗೆ ಯಾರಾದ್ರೂ ಕಾಲ್ ಮಾಡಿದ್ರ, ಯಾರು ಕಾಲ್ ಮಾಡಿದ್ರು ಹೇಳು ಅಂದ್ರೆ ಇವ್ನ ಹೆಲ್ತ್ ಅಪ್ಸೆಟ್ ಆಗೋಗ್ಬಿಡುತ್ತೆ. ಇದರಿಂದ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅವಾಗ್ಲೂ ಕೂಡ ಎಮಿಲಿ ಅಲ್ಲಿಗೆ ಬಂದ್ಬಿಟ್ಟು ನಿಜ ಹೇಳು, ನಿನ್ಗೆ ಯಾರು ಕಾಲ್ ಮಾಡಿದ್ರು, ಯಾರು ಮಾತಾಡಿದ್ರು, ಲಿಲಿ ಏನಾದ್ರು ಕಾಲ್ ಮಾಡಿದ್ಲ ಅಂದಾಗ ಡಿಯಾಗೋ ಹುಡುಗನು ಕೂಡ ಹೌದು ಲಿಲಿನೇ ಕಾಲ್ ಮಾಡಿದ್ದು, ಆದ್ರೆ ಆ ಒಂದು ಫೋನ್ ಕಾಲಲ್ಲಿ ಲಿಲಿ ಮಾತಾಡ್ತಿರ್ಲಿಲ್ಲ, ಬೇರೆ ಯಾವ್ದೋ ಒಂದು ಮನುಷ್ಯ ಮಾತಾಡ್ತಿದ್ದ ಅಂತ ಹೇಳ್ತಾನೆ. ಮತ್ತೆ ಡಗ್ ಇದನ್ನಲ್ಲ ಲಿಲಿನ ಹೆಲ್ತ್ ನ ಚೆಕ್ಅಪ್ ಮಾಡೋಕೆ ಅಂತ ಬರ್ತಾನೆ. ಬಂದ್ಬಿಟ್ಟು ಕೆಲವು ಕ್ವಶನ್ಗಳನ್ನ ಕೇಳ್ತಾನೆ. ನಿನ್ಗೆ ಕತ್ಲೆ ಅಂದ್ರೆ ಭಯ ಆಗುತ್ತಾ, ಅಥವಾ ನಿಮ್ ಪೇರೆಂಟ್ಸ್ ಕಂಡ್ರೆ ಭಯ ಆಗುತ್ತಾ, ಏನ್ ಭಯ ಆಗುತ್ತೆ ಹೇಳು ಅಂದಾಗ ಅವಳು ಏನು ಕೂಡ ಹೇಳ್ತಾ ಇರೋದಿಲ್ಲ. ನಾನು ನನ್ಗೆ ಏನ್ ಕಂಡ್ರೆ ಭಯ ಆಗುತ್ತೆ ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ನೀವ್ ಹೇಳ್ಬೇಕು ನಿಮ್ಗೆ ಯಾವ್ದ್ರಿಂದ ಭಯ ಆಗುತ್ತೆ ಅಂತ. ಇದರಿಂದ ಡಗ್ ಕೂಡ ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಮರ ಹತ್ಬೇಕಾದ್ರೆ ಒಂದು ಜೇನ್ ಗೂಡ್ಗೆ ಕೈ ಹಾಕ್ಬಿಟ್ಟಿದೆ. ಆ ಒಂದು ಜೇನ್ ಹುಳಗಳು ಕೂಡ ನನ್ಗೆ ಚೆನ್ನಾಗಿ ಕಚ್ಬಿಟ್ಟಿದ್ದು. ಅವತ್ತಿಂದನೂ ಕೂಡ ನನ್ಗೆ ಜೇನ್ ಹುಳಗಳು ಕಂಡ್ರೆ ಭಯ ಆಗುತ್ತೆ ಅಂತ ಇವನ್ ಭಯನ ಹೇಳ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಅವಳು ಕೂಡ ಹೇಳ್ತಾಳೆ ನನ್ಗೆ ನನ್ನನ್ ಕಂಡ್ರೇನೆ ಭಯ ಅಂತ. ಯಾಕೆ ಅಂತ ಕೇಳಿದಾಗ ಅದೇನೋ ಗೊತ್ತಿಲ್ಲ, ಒಳ್ಳೆ ಮನುಷ್ಯರು ಕಂಡ್ರೆ ಸಾಕು ನನ್ಗೆ ಕೆಟ್ಟ ಕೆಟ್ಟ ಯೋಚನೆಗಳೆಲ್ಲ ಬರುತ್ತೆ ಅಂತ. ಈಗ ನೀನು ಒಬ್ಬ ಒಳ್ಳೆ ಮನುಷ್ಯ ಆಗಿರೋದ್ರಿಂದ ನಿನ್ ಮೇಲೂ ಕೂಡ ಸ್ವಲ್ಪ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದರಿಂದ ಇವಳು ಕೂಡ ತುಂಬಾ ಮಿಸ್ಟೀರಿಯಸ್ ಆಗಿ ಡಗ್ಗೆ ಭಯ ಆಗೋ ರೀತಿ ಮಾತಾಡ್ತಾ ಇರ್ತಾಳೆ. ಅದೆಲ್ಲ ಮುಗ್ಸಾದ್ಮೇಲೆ ಡಗ್ ಎಮಿಲಿ ಹತ್ರ ಬಂದು ಹೇಳ್ತಾನೆ ನಾನು ಎಷ್ಟೋ ಮಕ್ಳ ಜೊತೆ ಮಾತಾಡಿದೀನಿ, ಆದ್ರೆ ಈ ಹುಡುಗಿ ಜೊತೆ ಮಾತಾಡ್ಬೇಕಾದ್ರೆ ನಂಗೆ ತುಂಬಾ ಭಯ ಆಗ್ತಿತ್ತು ಅಂದ್ಬಿಟ್ಟು ಈ ಒಂದು ವಿಷಯನ ಹೇಳಿ ಹೊರಟೋಗ್ಬಿಡ್ತಾನೆ. ಇದರಿಂದ ಇವಾಗ ಎಮಿಲಿಗೆ ಲಿಲಿತ್ ಮೇಲೆ ತುಂಬಾನೇ ಡೌಟ್ ಬರ್ತಾ ಇರುತ್ತೆ. ಮತ್ತೆ ನೈಟು ಡಗ್ ಇದನ್ನಲ್ಲ ಅವನ್ ತನ್ನ ಪಾಡಿಗೆ ಕೆಲಸನ ಮಾಡ್ತಿರ್ಬೇಕಾದ್ರೆ ಅವನ್ಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ನ ಪಿಕ್ ಮಾಡಿದಾಗ ಯಾರು ಕೂಡ ಮಾತಾಡ್ತಾ ಇರೋದಿಲ್ಲ, ಒಂಥರ ವಿಚಿತ್ರವಾಗಿರೋ ವಾಯ್ಸ್ ಕೇಳಿಸ್ತಾ ಇರುತ್ತೆ ಅಷ್ಟೇ, ಬ್ರೇಕ್ ಆಗಿ. ಅಂದ್ರೆ ಒಂದು ಸ್ಪೆಲ್ಲು. ಅವನು ಕೂಡ ಕೇಳಿಸ್ತಾ ಇಲ್ಲ ಅಂದ್ಬಿಟ್ಟು ಕಾಲ್ನ ಕಟ್ ಮಾಡ್ಬಿಟ್ಟು ಒಂದು ಬುಕ್ ನ ರೀಡ್ ಮಾಡ್ತಿರ್ಬೇಕಾದ್ರೆ ಒಂದು ಜೇನುಳ ಇವನ್ ಸುತ್ತಾಡೋ ರೀತಿ ಶಬ್ದ ಕೇಳಿಸ್ತಾ ಇರುತ್ತೆ. ಆಗ ನೆಕ್ಸ್ಟ್ ಸೆಕೆಂಡ್ಗೆ ಇವನ್ ಕಿವಿ ತುಂಬಾ ಪೇನ್ ಆಗುತ್ತೆ. ಇದರಿಂದ ವಾಶ್ರೂಮ್ಗೆ ಹೋಗ್ಬಿಟ್ಟು ಕಿವಿಗೆ ಕಡ್ಡಿನ ಹಾಕಿ ನೋಡಿದಾಗ ಇವನ್ ಕಿವಿ ಒಳಗಡೆಯಿಂದ ಒಂದು ಜೇನುಳ ಹೊರಗಡೆ ಬರುತ್ತೆ. ಆಗ ನೋಡಿದ್ರೆ ಇವನ ಒಂದು ಶರ್ಟ್ ಇಂದ ಎಷ್ಟೊಂದು ಜೇನುಳಗಳು ಇವನ್ ಶರ್ಟ್ ಇಂದ ಇರುತ್ತೆ. ಇದರಿಂದ ಅದನ್ನೆಲ್ಲಾನು ಕೂಡ ಜಾಗದಲ್ಲಿ ಕೂಡಾಕ್ಬಿಡ್ತಾನೆ. ಬಟ್ ಆದ್ರೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ. ನೋಡ್ತಿದ್ದಂಗೆನೆ ಇವನ್ ಕಣ್ಣೊಳಗಡೆಯಿಂದ, ಮೂಗೊಳಗಡೆಯಿಂದ, ಬಾಯಿ ಒಳಗಡೆಯಿಂದ ಎಲ್ಲ ಕಡೆಯಿಂದ ಜೇನುಳಗಳು ಬಂದು ಇವನ್ನ ಕಚ್ಚೋಕೆ ಶುರು ಮಾಡ್ತವೆ. ಇದರಿಂದ ಇವನ್ಗೆ ತಡ್ಕೊಳಕ್ಕಾಗ್ದಲೆ ಒದ್ದಾಡ್ತಾ ಇರ್ತಾನೆ. ಆಗ ಇವನ ತಲೆ ಟಾಯ್ಲೆಟ್ ಸೀಲ್ಗೆ ಹೊಡೆದು ಇವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ನೆಕ್ಸ್ಟ್ ನಾವು ಇವನ್ನ ಫಿನ್ರಲ್ ಅಲ್ಲಿ ನೋಡ್ತೀವಿ. ಎಮಿಲಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಇವನ್ನ ಬೇರೆ ಲವ್ ಮಾಡ್ತಾ ಇರ್ತಾಳಲ್ಲ, ತುಂಬಾನೇ ಬೇಜಾರ್ ಮಾಡ್ಕೋತಾ ಇರ್ತಾಳೆ. ಇದೆಲ್ಲ ಹೇಗ್ ನಡೀತು ಅಂದ್ಬಿಟ್ಟು ತುಂಬಾನೇ ತಲೆ ಕೆಡ್ಸ್ಕೊತಾ ಇರ್ತಾಳೆ. ಮತ್ತೆ ಇದ್ರ ಬಗ್ಗೆ ಮೈಕ್ ಹತ್ರ ಮಾತಾಡ್ತಾಳೆ. ನನ್ಗೆ ಯಾಕೋ ತುಂಬಾ ವಿಚಿತ್ರ ಅನ್ನಿಸ್ತೈತೆ, ಈ ಹುಡುಗಿ ಬಂದಿರೋದ್ರಿಂದ ನನ್ಗೇನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗ್ತೈತೆ ಅಂತ. ಆದ್ರೆ ಇದನ್ನ ಯಾವ್ದನ್ನು ಕೂಡ ನಂಬ್ತಾ ಇರೋದಿಲ್ಲ. ಇದರಿಂದ ಎಮಿಲಿ ಏನ್ ಮಾಡ್ತಾಳೆ ಅಂದ್ರೆ ನನ್ನ ಮನೆ ಫೋನ್ ಕಾಲ್ಸ್ ನ ಚೆಕ್ ಮಾಡು, ಅದರಲ್ಲಿ ಯಾರ್ದು ಲಾಸ್ಟ್ ಕಾಲ್ ಇದೆ ಚೆಕ್ ಮಾಡು ಅಂದ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ಲಿಲಿತ್ ನ ತಂದೆ ತಾಯಿಯ ಇನ್ವೆಸ್ಟಿಗೇಷನ್ ಮಾಡಿರೋಂತ ಒಂದು ಸ್ಟೇಟ್ಮೆಂಟ್ ವಿಡಿಯೋ ಇರುತ್ತೆ. ಆ ಒಂದು ವಿಡಿಯೋ ಫುಟೇಜ್ ನ ಇವಳು ನೋಡ್ತಾ ಇರ್ತಾಳೆ. ನೋಡ್ತಿರ್ಬೇಕಾದ್ರೆ ಅಲ್ಲಿ ಕೆಲವು ಕ್ವಶನ್ಸ್ ಗಳು ಕೇಳ್ತಾ ಇರಲ್ಲ, ಅದಕ್ಕೆಲ್ಲ ಇವಳು ಆನ್ಸರ್ ಮಾಡ್ತಾ ಹೋಗ್ತಾ ಇರ್ತಾಳೆ. ಲಿಲಿತ್ ನನ್ನ ಮಗಳೇ ಅಲ್ಲ, ಅವಳೊಂದು ಡಿಮಾನ್ ಅಂತ. ಅವಳು ಹುಟ್ಟೋದ್ ಮೇಲೆನೆ ನನ್ನ ಹಸ್ಬೆಂಡ್ ನ 3 ಸಿಸ್ಟರ್ಗಳು ಸತ್ತೋದು, ಹಾಗೆ ನನ್ನ 2 ಬ್ರದರ್ಗಳು ಕೂಡ ಸತ್ತೋಗ್ಬಿಟ್ರು. ಅವಳು ಯಾವ ರೀತಿ ಜನರನ್ನ ಸಾಯಿಸ್ತಾಳೆ ಅಂದ್ರೆ ಅವ್ರಿಗೆ ಗೊತ್ತೇ ಆಗ್ಬಾರ್ದು ಇದನ್ನ ನಾನೇ ಮಾಡಿದ್ದೀನಿ ಅಂತ ಆ ರೀತಿಯಾದ ಮಿಸ್ಟೀರಿಯಸ್ ಆಗಿ ಸಾಯಿಸ್ಬಿಡ್ತಾಳೆ. ಈ ವಿಷಯ ನಮಗೆ ಗೊತ್ತಾಗಿ ಇನ್ನೇನು ಆ ಹುಡುಗಿನ ನಾವು ಮುಗಿಸ್ಬೇಕು ಅನ್ನೋ ಅಷ್ಟರಲ್ಲಿ ಆ ಹುಡುಗಿಗೆ ಬೇರೆ ಒಂದು ಫ್ಯಾಮಿಲಿ ಸಿಕ್ಬಿಡ್ತು. ಅಂದ್ರೆ ಎಮಿಲಿ ಬಂದು ಕಾಪಾಡ್ಬಿಟ್ಲಲ್ಲ, ಇದರಿಂದ ಇನ್ಮೇಲೆ ಆ ಹುಡುಗಿ ಆಟ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಇದನ್ನೆಲ್ಲ ಇವಳು ನೋಡ್ಬಿಟ್ಟು ಏನ್ ಮಾಡ್ತಾಳೆ ಅಂದ್ರೆ ಇವರಿಬ್ರು ಕೂಡ ಮೀಟ್ ಮಾಡೋದಕ್ಕೆ ಅಂತ ಬರ್ತಾಳೆ. ಆದ್ರೆ ಮಾರ್ಗ್ರೆಟ್ ನ ಹೆಲ್ತ್ ಸರಿಯಾಗಿರೋದಿಲ್ಲ. ಇದರಿಂದ ಎಡ್ವರ್ಡ್ ನ ಮೀಟ್ ಮಾಡ್ತಾಳೆ ಇವಳು. ಎಡ್ವರ್ಡ್ ಹತ್ರ ಬಂದ್ಬಿಟ್ಟು ಅವಳ ಹತ್ರ ನಡೆದಿರೋ ಘಟನೆಗಳನ್ನೆಲ್ಲ ಹೇಳ್ಕೊತಾಳೆ. ಅವಾಗ ಅವನು ಕೂಡ ಹೇಳೋಕೆ ಶುರು ಮಾಡ್ತಾನೆ. ಲಿಲಿತ್ ಒಬ್ಳು ನಾರ್ಮಲ್ ಆಗಿರೋ ಹುಡುಗಿ ಅಲ್ಲ, ಅವಳೊಂದು ಡೀಮನ್. ಅವಳು ಹುಟ್ಟಿರೋದ್ರಿಂದನೇ ನನ್ನ ಫ್ಯಾಮಿಲಿಲಿ ಎಲ್ಲಾನು ಕಳ್ಕೊಂಡ್ಬಿಟ್ಟೆ ನಾನು. ಆ ಹುಡುಗಿನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಆದ್ರೆ ನೀನ್ ಬಂದ್ಬಿಟ್ಟು ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟೆ. ಇದರಿಂದ ಎಮಿಲಿನೂ ಕೂಡ ಆ ಹುಡುಗಿಗೆ ನನ್ನಿಂದ ಏನಾಗ್ಬೇಕಾಗಿದೆ ಅಂದಾಗ ಅದಕ್ಕೆ ಎಡ್ವರ್ಡ್ ಕೂಡ ನಿಂದು ಪ್ಯೂರ್ ಹಾರ್ಟು, ನಿನ್ನ ಒಂದು ಕೈಂಡ್ನೆಸ್ಸೇ ಅವಳಿಗೆ ಶಕ್ತಿನ ಕೊಡುತ್ತೆ, ನಿನ್ನ ರಕ್ತನ ಕುಡಿದ್ರೇನೆ ಅವಳಿಗೆ ತುಂಬಾ ಪವರ್ ಸಿಗುತ್ತೆ. ಇದರಿಂದನೇ ಅವಳು ಯಾರ್ಯಾರು ಒಳ್ಳೆಯವ್ರು ಇರ್ತಾರೋ ಅವ್ರೆಲ್ಲರನ್ನು ಕೂಡ ಸಾಯಿಸ್ತಾ ಬರ್ತಾ ಇರ್ತಾಳೆ. ಅದಲ್ದಲೆ ಅವಳಿಗೆ ಮುಂಚೆನೆ ಗೊತ್ತಾಗ್ಬಿಡುತ್ತೆ ನೀನು ಏನ್ ಡಿಸಿಷನ್ ತಗೊಂಡಿರ್ತೀಯ ಅಂತ. ಅದ್ ಬಿಡು, ಇವಾಗ ನೀನ್ ನಮ್ಮ ಹತ್ರ ಬಂದಿರೋ ವಿಷಯ ಅವಳಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅನ್ಬಿಟ್ಟು ಹೇಳ್ತಾ ಇರ್ತಾನೆ. ಇದರಿಂದ ಇವಳು ತನ್ನ ಮನೆಗೆ ವಾಪಸ್ ಬಂದ್ಬಿಟ್ಟು ತನ್ನ ಮನೆಯಲ್ಲಿ ಟೆಲಿಫೋನ್ ಬೂತು, ತನ್ನ ಕೇಸ್ ಫೈಲ್ಗಳು
ಎಲ್ಲಾನು ಕೂಡ ಎತ್ಬಿಟ್ಟು ಒಂದು ಸ್ಟೋರ್ ರೂಮ್ ಒಳಗಡೆ ಬಿಡ್ತಾಳೆ. ಲಿಲಿ ತನ್ನ ಮನೆಗೆ ಬಂದಾಗ ಫೋನ್ ಬ್ಲೂಟೂತ್ ಮೊಬೈಲ್ ಏನು ಕೂಡ ಇರೋದಿಲ್ವಲ್ಲ, ಎಲ್ಲ ಏನಾಯ್ತು ಅಂತ ಕೇಳಿದಾಗ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು, ಅದನ್ನ ರಿಪೇರಿ ಕೊಟ್ಟಿದ್ದೀನಿ ಅನ್ಬಿಟ್ಟು ಹೇಳ್ತಾಳೆ. ಮತ್ತೆ ಲಿಲಿ ನಮ್ಮಮ್ಮನ ನೋಡಕ್ ಹೋಗಿದ್ರಲ್ಲ, ನಮ್ಮಮ್ಮನ ಚೆನ್ನಾಗಿ ನೋಡ್ಕೋತಾ ಇದಾರ ಅವ್ರು ಅಂದಾಗ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದಾಗ ನನಗೆ ಕನ್ಸ್ ಬಿತ್ತು, ಅಲ್ಲಿಗೆ ಹೋಗ್ತಾ ಇದ್ದೀರಾ ಅದಕ್ಕೆ ಕೇಳ್ದೆ ಅನ್ಬಿಟ್ಟು ಅವಳ ಪಾಡಿಗಳು ಹೊರಟು ಹೋಗ್ಬಿಡ್ತಾಳೆ. ಇಷ್ಟೊತ್ ಕಾಲೇ ಲಿಲಿನ ಬಿಹೇವಿಯರ್ ತುಂಬಾನೇ ಚೇಂಜ್ ಆಗ್ಬಿಟ್ಟಿರ್ತಾಳೆ. ಸಾಫ್ಟ್ ಆಗಿರೋ ಹುಡುಗಿ ವೈಲೆಂಟ್ ಆಗ್ಬಿಟ್ಟಿರ್ತಾಳೆ. ಇದರಿಂದ ಈ ವಿಷಯನೆಲ್ಲ ತಗೊಂಡ್ಬಂದ್ಬಿಟ್ಟು ಮೈಕ್ಗೆ ಹೇಳಿದಾಗ ಅವನು ಯಾವುದನ್ನು ಕೂಡ ನಂಬೋದಿಲ್ಲ. ಇದರಿಂದ ಎಮಿಲಿ ಏನ್ ಮಾಡ್ತಾಳೆ ಅಂದ್ರೆ ನ್ಯಾನ್ಸಿ ಹತ್ರ ಹೋಗ್ಬಿಟ್ಟು ಲಿಲಿನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಬೇರೆ ಪೇರೆಂಟ್ಸ್ ನ ಆದಷ್ಟು ಬೇಗ ಹುಡುಕಿಯಿಂದಾಗ ನ್ಯಾನ್ಸಿನ ಕೂಡ ಹೇಳ್ತಾಳೆ, ನೀನೇ ತಾನೇ ಆ ಹುಡುಗಿನ ಯಾರು ಅಡಾಪ್ಟ್ ಮಾಡ್ಕೊಳ್ಳೋವರೆಗೂ ನಾನೇ ನೋಡ್ಕೋತೀನಿ ಅಂತ ಹೇಳಿದ್ದು, ಇವಾಗ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೀಯ ಅಂದಾಗ ಎಮಿಲಿನ ಕೂಡ ನಾನು ಅವಳನ್ನ ಸರಿಯಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ, ತುಂಬಾ ಕೆಲಸದಿಂದ ಬಿಸಿ ಆಗ್ತಾ ಇದ್ದೀನಿ, ಇದರಿಂದ ಆದಷ್ಟು ಬೇಗ ಆ ಹುಡುಗಿಗೆ ಒಂದು ಫ್ಯಾಮಿಲಿನ ಹುಡುಕೊಡು ಅಂದ್ಬಿಟ್ಟು ಹೇಳಿ ಬಂದ್ಬಿಡ್ತಾಳೆ. ಮತ್ತೆ ಇದಾದ್ಮೇಲೆ ಇವಳಿಗೆ ಲಿಲಿ ಮೇಲೆ ತುಂಬಾನೇ ಭಯ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇದರಿಂದ ಇವಳು ತನ್ನ ಮನೆಗೆ ಹೋಗ್ತಾ ಇರೋದಿಲ್ಲ, ಆಫೀಸಲ್ಲೇ ಇರ್ತಾಳೆ. ಎಷ್ಟೊತ್ತಾದ್ರೂ ಮನೆಗೆ ಹೋಗ್ತಾ ಇರೋದಿಲ್ಲ. ಅವಾಗ ವೇನ್ ಬಂದ್ಬಿಟ್ಟು ತುಂಬಾ ಲೇಟ್ ಆಯ್ತು, ಮನೆಗೆ ಹೋಗು ಅಂದ್ಬಿಟ್ಟು ಕಳಿಸ್ತಾನೆ. ಇವಳು ಕೂಡ ಮನೆಗೆ ಬಂದಾಗ ಲಿಲ್ಲಿ ನನ್ನನ್ನು ಏಂತಕ್ಕೆ ಒಬ್ಳನ್ನೇ ಬಿಟ್ಟು ಹೋಗಿದೆ, ನಮ್ಮ ತಂದೆ ತಾಯಿನೂ ಕೂಡ ಇದೇ ರೀತಿ ಇಗ್ನೋರ್ ಮಾಡ್ತಿದ್ರು, ನೋಡ್ದ ಅವ್ರ ಪರಿಸ್ಥಿತಿ ಹೇಗಾಯ್ತು, ನಿನ್ನೂ ಕೂಡ ಹಾಗೆ ಮಾಡ್ತೀನಿ ಅಂತ ಎದುರಿಸ್ತಿರ್ಬೇಕಾದ್ರೆ ಇವಳಿಗೆ ತುಂಬಾ ಭಯ ಆಗ್ಬಿಟ್ಟು ತನ್ನ ರೂಮ್ಗೆ ಬಂದ್ಬಿಟ್ಟು ಲಾಕ್ ಮಾಡ್ಕೊಂಡು ತುಂಬಾನೇ ಹೆದರ್ಕೊಂಡು ಕೂತ್ಕೊಂಡಿರ್ತಾಳೆ. ಇವಳನ್ನ ಒಂದು ಡ್ರೆಸ್ಸಿಂಗ್ ಕಬೋರ್ಡ್ ಇಂದ ಶಬ್ದ ಬಂದಾಗ ಏನು ಅಂತ ಓಪನ್ ಮಾಡೋಕೆ ಅಂತ ಹೋದಾಗ ಇಲ್ಲಿನ ತಾಯಿ ಸ್ಪಿರಿಟು ಇವಳ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರುತ್ತೆ. ಇದರಿಂದ ಇವಳು ಆ ಒಂದು ಮನೆಯಿಂದ ಆಚೆನೆ ಓಡ್ ಬಂದ್ಬಿಡ್ತಾಳೆ. ಮಳೆ ಬೇರೆ ತುಂಬಾ ಜೋರಾಗಿ ಬರ್ತಾ ಇರುತ್ತೆ. ಆ ಒಂದು ಸ್ಪಿರಿಟು ಇವಳನ್ನ ಸಾಯಿಸೋದಕ್ಕೆ ಅಟ್ಟಾಡ್ಸ್ಕೊಂಡ್ ಬಂದಾಗ ಇವಳು ಕೂಡ ಹೋಗ್ಬಿಟ್ಟು ಒಂದು ಬಸ್ನ ಹತ್ಕೊಂಡ್ಬಿಡ್ತಾಳೆ. ಅವಾಗ ಒಂದು ಬಸ್ನ ಡ್ರೈವರ್ ಹೇಳ್ತಾನೆ, ನಿಮ್ಮನ್ನ ಯಾರು ಕೂಡ ಹಿಂಬಾಲಿಸ್ತಾ ಇಲ್ಲ, ಮುಂದೆ ಯಾರು ಇದ್ದಾರೆ ನೋಡಿ, ಯಾರು ಇಲ್ಲ ಅಂದಾಗ ನೋಡ್ತಾಳೆ ಯಾರು ಕೂಡ ಇರೋದಿಲ್ಲ. ಅದಾದ್ಮೇಲೆ ಇವಳು ತನ್ನ ಕಾರ್ನ ತಗೊಂಡು ಹೋಗೋಣ ಅಂತ ನೋಡ್ತಾಳೆ. ಆ ಕಾರ್ ಒಳಗಡೆ ಲಿಲ್ಲಿ ಕೂತಿರ್ತಾಳೆ. ಇನ್ನೂ ಹೆದರಿಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಇವಳಿಗೆ. ನೋಡಿ ನಾನು ಹೇಳ್ದಂಗೆ ಕೇಳಿದ್ರೆ ನಿಮ್ಗೇನು ಕೂಡ ನಾನು ಮಾಡೋದಿಲ್ಲ, ಏನಿಲ್ಲ, ನನ್ನನ್ನು ಪ್ರೀತಿ ಮಾಡ್ಬೇಕಷ್ಟೇ, ನೀವು ಅದ್ ಬಿಟ್ಟು ಬೇರೆ ಏನಾದ್ರೂ ಕಿತಾಪತಿ ಮಾಡಿದ್ರೆ ನಾನು ನಿಮ್ಮನ್ನ ಮುಗಿಸ್ಬಿಡ್ತೀನಿ ಅಂತ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ನ್ಯಾನ್ಸಿ ಎಮಿಲಿ ಹತ್ರ ಬಂದ್ಬಿಟ್ಟು ಲಿಲಿನ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಫ್ಯಾಮಿಲಿ ಒಪ್ಕೊಂಡಿದೆ ಅಂದ್ಬಿಟ್ಟು ಆ ಫ್ಯಾಮಿಲಿ ಫೋಟೋನ ತೋರಿಸ್ತಾಳೆ. ಇವಳು ಕೂಡ ಆ ಒಂದು ವಿಷಯನ ತಗೊಂಡೋಗಿ ಎಡ್ವರ್ಡ್ಗೆ ಹೇಳ್ತಾಳೆ. ಅದಕ್ಕೆ ಎಡ್ವರ್ಡ್ ಕೂಡ ಈ ಹುಡುಗಿನ ಬೇರೆ ಒಂದು ಫ್ಯಾಮಿಲಿ ಕಡೆಗೆ ಕಳ್ಸಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಇನ್ನೂ ಹಾಳಾಗೋಗ್ಬಿಡುತ್ತೆ. ಇವಳು ಆ ಫ್ಯಾಮಿಲಿರೋ ಎಲ್ಲರನ್ನು ಕೂಡ ಸಾಯಿಸ್ತಾಳೆ. ಈ ಹುಡುಗಿನ ಹೇಗಾದ್ರೂ ಮಾಡಿ ನೀನ್ ತಡಿಬೇಕು. ಅದು ಹೇಗಪ್ಪ ಅಂದ್ರೆ ನೀನ್ ಅವಳನ್ನ ಸಾಯಿಸ್ಬೇಕು. ಲಿಲಿ ನೈಟು ಮಲ್ಕೊಳ್ಳೋದಿಲ್ಲ, ಬಟ್ ಆದ್ರೆ ಅವಳು ಯಾವಾಗ ಮಲ್ಕೋತಾಳೋ ಅದೇ ಟೈಮ್ನ ಉಪಯೋಗಿಸ್ಕೊಂಡು ನೀನು ಅವಳನ್ನ ಸಾಯಿಸ್ಬೇಕು ಅಂತ. ಮತ್ತೆ ನಿನಗೆ ಇನ್ನೊಂದು ವಿಷಯನೂ ಕೂಡ ಹೇಳ್ತೀನಿ, ನೀನು ಯಾವುದಕ್ಕೂ ಕೂಡ ಅವಳಿಂದ ಭಯ ಪಡ್ಬೇಡ. ಯಾಕೆಂದ್ರೆ ನೀನ್ ಎಷ್ಟು ಭಯ ಪಡ್ಕೋತೀಯೋ ಅಷ್ಟು ಅವಳನ್ನ ಹೆದರಿಸ್ತಾಳೆ. ನೀನು ಯಾವಾಗ ನೀನು ಭಯ ಪಡ್ಕೊಳ್ಳೋದಿಲ್ವೋ ಅವಾಗ ಅವಳೇ ಹೆದರ್ಕೋತಾಳೆ. ಇದರಿಂದ ನೀನು ಭಯ ಪಡ್ಕೊಂಬೇಡ ಅನ್ಬಿಟ್ಟು ಒಂದು ವಿಷಯನ ಹೇಳಿ ಕಳಿಸ್ತಾನೆ. ಬಟ್ ಆದ್ರೆ ಈ ವಿಷಯ ಲಿಲಿತ್ಗೆ ಗೊತ್ತಾಗೋಗ್ಬಿಟ್ಟು ಇವ್ರ ತಂದೆ ತಾಯಿನ ತನ್ನ ಪವರ್ನ ಉಪಯೋಗಿಸ್ಬಿಟ್ಟು ಸಾಯಿಸೇ ಬಿಡ್ತಾಳೆ. ಅವಾಗ ಮೈಕೋ ಎಮಿಲಿನ ಕರೆಸ್ಬಿಟ್ಟು ಲಿಲಿನ ವಾಯ್ಸ್ ರೆಕಾರ್ಡ್ ನ ತೋರಿಸ್ತಾನೆ. ಅವಳು ಹೇಗೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಾಳೆ ಅವ್ರ ಪೇರೆಂಟ್ಸ್ ಗಳನ್ನ ಸಾಯಿಸೋದಕ್ಕೆ ಅಂತ. ಇವಾಗ ಇವನ್ಗೆ ನಂಬಿಕೆ ಬಂದ್ಬಿಡುತ್ತೆ ಇದೆಲ್ಲ ಲಿಲಿತೆ ಮಾಡ್ತಾ ಇರೋದು ಅಂತ. ಯಾಕೆಂದ್ರೆ ಡಗ್ನ ಒಂದು ಲಾಸ್ಟ್ ಕಾಲ್ ಅಲ್ಲಿ ಇವಳ ಫೋನ್ ಇಂದಾನೆ ಕಾಲ್ ಬಂದಿರುತ್ತೆ. ಇದರಿಂದ ಅವಾಗ ಎಮಿಲಿನ ಕೂಡ ತಾನು ಕಲೆಕ್ಟ್ ಮಾಡಿರೋ ಎಲ್ಲ ವಿಷಯನೂ ಹೇಳ್ತಾಳೆ. ಆ ಹುಡುಗಿನ ಸಾಯಿಸಿದ್ರೆ ಮಾತ್ರ ಇದಕ್ಕೆಲ್ಲ ಒಂದು ಪರಿಹಾರ ಅಂತ. ಇದರಿಂದ ಸಾಯಿಸೋದಕ್ಕೆ ಇವನು ಕೂಡ ಹೆಲ್ಪ್ ಮಾಡೋದಕ್ಕೆ ಒಪ್ಕೊಂಡ್ಬಿಡ್ತಾನೆ. ಇದರಿಂದ ಎಮಿಲಿ ಏನ್ ಮಾಡ್ತಾಳೆ ಅಂದ್ರೆ ಒಂದು ನಿದ್ದೆ ಮಾತ್ರನೇ ತಗೋತಾಳೆ. ಮತ್ತೆ ಹಾಗೆ ಇವನು ಕೂಡ ಒಂದು ಗನ್ನ ತಗೋತಾನೆ. ನೀನು ಮನೆಯಿಂದ ಅವಳನ್ನ ಆಚೆ ಹೋಗೋದಕ್ಕೆ ಬಿಡ್ಬೇಡ, ನಾನು ಆದಷ್ಟು ಬೇಗ ಬರ್ತೀನಿ ಅನ್ಬಿಟ್ಟು. ಇವಳು ತನ್ನ ಮನೆಯೊಳಗಡೆ ಬಂದಾಗ ಮನೆಯಲ್ಲೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ. ಲಿಲಿನ ಒಂದು ಬೆಡ್ ಕೆಳಗಡೆ ಕೆಲವು ಫೋಟೋಗಳೆಲ್ಲ ಇರುತ್ತೆ. ಅಂದ್ರೆ ಇವಳು ಯಾರ್ಯಾರನ್ನ ಟಾರ್ಗೆಟ್ ಮಾಡ್ಕೊಂಡಿರ್ತಾಳೆ ಅನ್ನೋ ಒಂದು ಗುರುತಿರುತ್ತೆ. ಆ ಒಂದು ಫೋಟೋ ಒಳಗಡೆ ಮೈಕ್ ನ ಒಂದು ಫೋಟೋ ಕೂಡ ಇರುತ್ತೆ. ಈ ಕಡೆ ಮೈಕೋ ಆ ಗನ್ನ ತಗೊಂಡ್ ಬರ್ತಾ ಇರ್ತಾನಲ್ಲ, ಇವನು ಕಾರ್ ಒಳಗಡೆ ಬಂದ್ ಕೂತ್ಕೊಂಡಾಗ ಒಂದು ನಾಯಿ ಇವನ್ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಅದನ್ನ ಶೂಟ್ ಮಾಡಕ್ ಹೋಗಿ ಬೈ ಮಿಸ್ ಆಗಿ ಇವನ್ನ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಅಂದ್ರೆ ಇದೆಲ್ಲ ಲಿಲಿನೇ ಮಾಡಿರೋದು. ಈ ವಿಷಯ ಎಮಿಲಿಗೆ ಗೊತ್ತಾಗುತ್ತೆ. ಇದರಿಂದ ಅವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಲಿಲಿನ ಚೆನ್ನಾಗಿ ಬೈತಿರ್ತಾಳೆ. ನನ್ ಮನೆಯಿಂದ ಹೊರಗಡೆ ಹೋಗು, ನನ್ ಮನೇಲಿ ನೀನ್ ಇರ್ಬೇಡ ಅನ್ಬಿಟ್ಟು. ಇದರಿಂದ ಲಿಲಿಗೂ ಕೂಡ ತುಂಬಾ ಕೋಪ ಬಂದ್ಬಿಟ್ಟು ನನ್ನ ಹತ್ರ ಹಾಗೆಲ್ಲ ಮಾತಾಡ್ಬೇಡ ಅಂತ ತುಂಬಾ ಬೇಸ್ ವಾಯ್ಸ್ ಅಲ್ಲಿ ಮಾತಾಡಿದಾಗ ಡೀಮನ್ ನ ಒಂದು ಫೇಸ್ ಇವಳಿಗೆ ಕಾಣ್ಬಿಡುತ್ತೆ. ಇದರಿಂದ ತುಂಬಾನೇ ಭಯ ಪಡ್ಕೊಂಡು ಇವಳು ತನ್ನ ರೂಮ್ಗೆ ಬಂದ್ಬಿಡ್ತಾಳೆ. ರೂಮ್ಗೆ ಬಂದ್ಬಿಟ್ಟು ಎಲ್ಲಾ ಒಂದು ಡೋರ್ನ ಲಾಕ್ ಮಾಡ್ಕೊಂಡ್ಬಿಟ್ಟು ಹೆದರ್ಕೊಂಡ್ ಕೂತಿರ್ಬೇಕಾದ್ರೆ ಆ ಒಂದು ಡೋರ್ನ ಹೊಡೆದಾಕಿ ಶುರು ಮಾಡ್ತಾಳೆ. ಇದರಿಂದ ಇವಳು ಬೆಡ್ ಕೆಳಗಡೆ ಹೋಗಿ ಬಚ್ಚಿಕೊಂಡಾಗ ಡೋರ್ನೆಲ್ಲ ಹೊಡೆದಾಕಿ ಲಿಲ್ಲಿ ಅಲ್ಲಿಗೆ ಬಂದ್ಬಿಟ್ಟು ನಾನ್ ನಿನ್ಗೆ ಏನು ಮಾಡೋದಿಲ್ಲ, ನೀನ್ ನನ್ನ ಚೆನ್ನಾಗಿ ನೋಡ್ಕೊಬೇಕು, ಒಂದು ತಾಯಿ ಪ್ರೀತಿ ನನಗೆ ಕೊಡ್ಬೇಕು ಅಂತ ಹೇಳ್ತಾಳೆ. ಇದರಿಂದ ಸರಿ ಆಯ್ತು ಅಂದ್ಬಿಟ್ಟು ಇವಳು ಕೂಡ ಆ ಒಂದು ಮಾತ್ರೆ ತಗೊಂಡ್ ಬಂದಿರ್ಲಿಲ್ಲ ಅದನ್ನ ಒಂದು ಕಾಫಿ ಒಳಗಡೆ
ಒಳಗಡೆ ಮಿಕ್ಸ್ ಮಾಡ್ಬಿಟ್ಟು ಲಿಲ್ಲಿಗೆ ಕೊಡ್ತಾಳೆ ಕುಡಿಯೋದಕ್ಕೆ ಅನ್ಬಿಟ್ಟು. ಅದನ್ನ ಅವಳು ಕೂಡ ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ತಾಳೆ. ಇವಳು ಮನ್ಗಿರೋದನ್ನ ನೋಡ್ಬಿಟ್ಟು ಆ ಒಂದು ಡೋರ್ಗೆ ಹಗ್ಗನ ಕಟ್ಟಿ ಲಾಕ್ ಮಾಡ್ಬಿಟ್ಟು ಎಲ್ಲಾ ಕಡೆ ಮನೆ ತುಂಬಾ ಪೆಟ್ರೋಲ್ನ ಹುಯ್ದ್ಬಿಟ್ಟು ಬೆಂಕಿ ಹಿಕ್ಬಿಟ್ಟು ಇವಳು ಆಚೆ ಬಂದ್ಬಿಡ್ತಾಳೆ. ಆಚೆ ಬಂದಾಗ ಇವಳು ಮನೆಗೆ ಬೆಂಕಿ ಹತ್ಕೊಂಡಿರೋದನ್ನ ನೋಡಿ ಫೈರ್ ಫೈಟರ್ಸ್ ಬಂದ್ಬಿಟ್ಟು ಆ ಮನೆಗೆ ಹತ್ಕೊಂಡಿರೋ ಬೆಂಕಿನ ಆರಿಸ್ತಾ ಇರ್ತಾರೆ. ಬಟ್ ಆದ್ರೆ ನೋಡಿದ್ರೆ ಲಿಲ್ಲಿ ಮನೆ ಒಳಗಡೆನೆ ಇರೋದಿಲ್ಲ, ಮನೆಯಿಂದ ಆಚೆ ಇರ್ತಾಳೆ. ಇವಳಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಇದನ್ನ ಹೀಗೆ ಮಾಡ್ತಾಳೆ ಇವಳು ಅಂತ. ಇದರಿಂದ ಇವಳು ಮುಂಚೆನೆ ಆ ಮನೆಯಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾಳೆ. ಇನ್ನೇನು ಇವ್ರಿಗೆ ಮನೆ ಇರೋದಿಲ್ಲ. ಇದರಿಂದ ಹೋಟೆಲ್ ಎಲ್ಲರೂ ಇರೋಣ ಅನ್ಬಿಟ್ಟು ಕಾರ್ನ ಹತ್ಕೊಂಡು ಹೋಗ್ತಾ ಇರ್ತಾಳೆ ಲಿಲ್ಲಿ. ಹಾಗೆ ಎಮಿಲಿ ಆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ತುಂಬಾನೇ ಸ್ಪೀಡ್ ಆಗಿ ಹೋಗ್ತಾ ಇರ್ತಾಳೆ ಎಮಿಲಿ. ಇದರಿಂದ ನಿಧಾನಕ್ಕೆ ಹೋಗಂದ್ರು ಕೂಡ ಕೇಳ್ತಾ ಇರೋದಿಲ್ಲ. ಅವಾಗ ಇವಳು ತನ್ನ ಚಿಕ್ಕ ವಯಸ್ಸ ಘಟನೆಗಳನ್ನೆಲ್ಲ ಇಲ್ಲಿ ತರೋಕೆ ಶುರು ಮಾಡ್ತಾಳೆ. ಅಲ್ಲಿಗೆ ಮಳೆ ತರಿಸ್ತಾಳೆ. ಮತ್ತೆ ಮುಂದೆ ಒಂದು ಟ್ರಕ್ ಇವ್ರಿಗೆ ಗುದ್ದೋ ರೀತಿ ಬರೋ ರೀತಿ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದಾಗ ಆದ್ರೆ ಇದಕ್ಕೆಲ್ಲ ಇವಳು ಹೆದರ್ಕೊಳ್ಳೋದಿಲ್ಲ. ಗೊತ್ತಿರುತ್ತೆ ಇದೆಲ್ಲ ಒಂದು ಭ್ರಮೆ ಅಂತ. ಇದರಿಂದ ಹಾಗೆ ಮುಂದೆ ಹೋಗ್ತಾನೆ ಇರ್ತಾಳೆ. ಅದಾದ್ಮೇಲೆ ಗೊತ್ತಾಗ್ಬಿಡುತ್ತೆ ನಾನು ಧೈರ್ಯವಾಗಿದ್ರೆ ಇವಳ ಕೈಯಲ್ಲಿ ಏನು ಮಾಡ್ಕೊಳಕ್ ಆಗೋದಿಲ್ಲ ಅಂದ್ಬಿಟ್ಟು ಕಾರ್ನ ಇನ್ನೂ ಸ್ಪೀಡಾಗಿ ಓಡ್ಸೋಕೆ ಶುರು ಮಾಡ್ತಾಳೆ. ಅವಾಗ ಲಿಲ್ಲಿಗೆ ಭಯ ಆಗೋಕೆ ಶುರುವಾಗುತ್ತೆ. ಇವಳು ನನ್ನಿಂದ ಹೆದರ್ಕೋತಾ ಇಲ್ವಲ್ಲ ಅನ್ಬಿಟ್ಟು. ಆಗ ನೋಡ್ತಿದ್ದಂಗೆನೆ ಎಮಿಲಿ ಏನ್ ಮಾಡ್ತಾಳೆ ಅಂದ್ರೆ ಆ ಒಂದು ಕಾರ್ನ ತಗೊಂಡು ಹೋಗ್ಬಿಟ್ಟು ಒಂದು ರಿವರ್ ಒಳಗಡೆಗೆ ಬೀಳಿಸ್ಬಿಡ್ತಾಳೆ. ಇದರಿಂದ ಕಾರ್ ತುಂಬಾ ನೀರು ತುಂಬಿಕೊಂಡಿರೋದ್ರಿಂದ ಹಿಂದೆ ಬ್ಯಾಕ್ ಸೀಟ್ ಓಪನ್ ಆಗ್ಬಿಡುತ್ತೆ. ಎಮಿಲಿ ಏನ್ ಮಾಡ್ತಾಳೆ ಅಂದ್ರೆ ಹಿಂದೆಗಡೆ ಒಂದು ಬ್ಯಾಕ್ ಸೀಟ್ ಓಪನ್ ಆಗಿತ್ತಲ್ಲ ಆ ಒಂದು ಸೀಟ್ ಒಳಗಡೆಗೆ ಈ ಲಿಲ್ಲಿನ ಅದ್ರ ಒಳಗಡೆ ತುರುಕ್ ಬಿಡ್ತಾಳೆ. ನೀರೊಳಗಡೆ ಮುಳುಗಿಸಿ ಸಾಯಿಸೋಕೆ ಟ್ರೈ ಮಾಡ್ತಾಳೆ. ಅವಾಗ ಅದರೊಂದು ಒರಿಜಿನಲ್ ರೂಪಕ್ಕೂ ಕೂಡ ಬರುತ್ತೆ. ಎಮಿಲಿನ ಕೂಡ ಹೇಳ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಬಟ್ ಆದ್ರೆ ಇವಳು ಆ ಒಂದು ಓಪನ್ ಆಗಿರೋ ಸೀಟ್ ಒಳಗಡೆಗೆ ಈ ಒಂದು ಮಾನ್ಸ್ಟರ್ನ ತುರುಕ್ಬಿಟ್ಟು ಅಲ್ಲಿಂದ ಆಚೆ ಬರೋಕೆ ಟ್ರೈ ಮಾಡ್ತಾಳೆ. ಆದ್ರೂ ಕೂಡ ಬಿಡ್ತಾ ಇರೋದಿಲ್ಲ. ಇವಳು ಕಾಲ್ನಲ್ಲಿ ಹಿಡ್ಕೊಂಡು ಹೇಳ್ಕೊಳಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆಗ ಹೀಗ ಮಾಡಿ ಲಿಲ್ಲಿನ ಡಿಕ್ಕಿ ಒಳಗಡೆ ಲಾಕ್ ಮಾಡಿ ಸಾಯಿಸ್ಬಿಟ್ಟು ಇವಳು ಮೇಲ್ಗಡೆಗೆ ಬಂದ್ಬಿಡ್ತಾಳೆ. ಮೇಲ್ಗಡೆ ಬಂದ್ಬಿಟ್ಟು ನೋಡ್ತಾಳೆ ಮತ್ತೆ ಏನಾದ್ರೂ ಆ ಒಂದು ಡಿಮನ್ ಮತ್ತೆ ವಾಪಸ್ ಬರುತ್ತಾ ಅಂತ. ಬಟ್ ಆದ್ರೆ ಆ ಒಂದು ಡಿಮನ್ ಕತೆ ಅಲ್ಲೇ ಮುಗ್ದೋಗ್ಬಿಡುತ್ತೆ. ಅಂದ್ರೆ ಲಿಲಿ ಅಲ್ಲೇ ಸತ್ತೋಗ್ಬಿಡ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.